ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ಕಳೆದ 2 ದಿವಸದ ಹಿಂದೆ ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂಭಾಗದಲ್ಲಿ ನಾವಲ್ಲಿ ಊಟವನ್ನು ಹಂಚ್ತೀವಿ 1:30 ಹೊತ್ತಿಗೆ. ಆ ಸಂದರ್ಭದಲ್ಲಿ ನಡೆಯೋಕ್ಕಾಗದಿರುವಂಥ ಒಂದು ರುದ್ರನ ನೋಡಿದು. ಆ ಸ್ಥಳದಲ್ಲಿ ನನಗೆ ಯಾಕೋ ಒಂದು ವಿಡಿಯೋ ಮಾಡಬೇಕು, ಇವರ ಸಂಬಂಧಿಕರು ಇದ್ದೇ ಇರ್ತಾರೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಮೂಲತಃ ಮಂಡ್ಯದ ಪಕ್ಕದಲ್ಲಿರೋರಂತ ವಿಚಾರ ಗೊತ್ತಾಯಿತು, ಒಂದು ಹಳ್ಳಿಯವರು. ಆದರೆ ಆ ವಿಡಿಯೋ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ಸುಮಾರು ಶೇರ್ಗಳು, ಕಮೆಂಟ್ಗಳು ಬರ್ತಾ ಇತ್ತು ಮಂಡ್ಯದವ್ರದ್ದು. ಅಲ್ಲಿ ಗೊತ್ತಾಯಿತು ಅವ್ರಿಗೆ ಸಂಬಂಧಿಕರು ಇದ್ದಾರೆ ಅಂತ. ಆದರೆ ಈ ರುದ್ರ ಬಂದಿದ್ದಕ್ಕೆ ಅವ್ರ ಮಕ್ಕಳೇ ಏನೋ ಕಾರಣ ಅವ್ರನ್ನ ಹೊಡೆದೋಡಿಸಿದಾರೋ ಅಥವಾ ತಂದು ಬಿಟ್ಟಿದ್ದಾರೋ ಅಂತ ನಾವು ಅಂದ್ಕೊಂಡು, ಆದರೆ ಅಲ್ಲಿ ನಡೆದಂಥ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದ್ದೇನೆಂದರೆ, ಅವ್ರ ಮಗ ನಾಗೇಶ್ ಅನ್ನೋರು ಕರೆ ಮಾಡಿ ಹೇಳಿದ್ರು, ಸರ್ 3 ತಿಂಗಳಿಗೆ ಈ ಥರ ಹೋಗ್ತಾನೆ ಇರ್ತಾರೆ ಹೊರಗಡೆ. ಅವ್ರಿಗೆ ಬುದ್ಧಿಮಾನರಾಗಿದ್ದಾರೆ, ಅವರು ಚೆನ್ನಾಗಿದ್ದಿದ್ರು, ಒಂದು ಕಾಲದಲ್ಲಿ ಚೆನ್ನಾಗಿ ಬದುಕಿದವರು, ಖಡಕ್ಕಾಗೆ ಇದ್ದವರು. ಆದರೆ ಈ ಸಂದರ್ಭದ ಅನಾರೋಗ್ಯದ ಸಂದರ್ಭದಲ್ಲಿ ಈ ಥರ ಪ್ರಾಬ್ಲಮ್ಗಳಾಗಿದೆ ಅಂತ ಹೇಳಿದ್ರು. ಆದರೆ ನಾನು ಈ ವಿಡಿಯೋ ಮೂಲಕ, ಮಾಧ್ಯಮದ ಮುಖಾಂತರ, TV7 ಮೂಲಕ ನಾನು ಕೇಳ್ಕೊಳ್ಳೋದು, ಈ ವಿಡಿಯೋದಲ್ಲಿ ಬರುವಂಥ ಈ ವ್ಯಕ್ತಿ ಮೈಸೂರಿನ ಸುತ್ತಮುತ್ತಲು ಎಲ್ಲಾದರೂ ಕಂಡ್ರೆ ದಯವಿಟ್ಟು ನಮ್ಮ TV7 ಚಾನೆಲ್ವರೆಗೂ ಹಾಗೂ ನನಗೂ ನಂಬರ್ಗೆ ದಯವಿಟ್ಟು ಕರೆ ಮಾಡಿ ಅವ್ರ ಮೇಲೆ ಒಂದು ಕಂಪ್ಲೇಂಟು ಕೂಡ ಹಾಕಿದ್ದೀವಿ. ಕಾರಣ ಇಷ್ಟೇ, ಆ ವ್ಯಕ್ತಿಗೆ ಬುದ್ಧಿಮಾನ್ಯರಾಗಿರೋದ್ರಿಂದ ಅವ್ರು ಎಲ್ಲೂ ಸಿಗ್ತಾ ಇಲ್ಲ. ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂಭಾಗ, ಅಕ್ಕಪಕ್ಕ ರೈಲ್ವೆ ಸ್ಟೇಷನ್ನು ಹಾಗೂ ಗಾಂಧಿ ಅರಮನೆ ಮುಂಭಾಗದಲ್ಲೂ ಸುಮಾರು ಒಂದು 20 ಜನ ಮಂಡ್ಯದವರೆಲ್ಲ ಸೇರಿ ಬೆಳಗ್ಗೆ ಇಷ್ಟೊತ್ತು ಗಂಟೆ ಹುಡುಕಿದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ಅವ್ರು ಸಿಕ್ಕಿಲ್ಲ. ಎಲ್ಲಿದ್ದಾರೋ ಗೊತ್ತಿಲ್ಲ. ಪಾಪ ಅವ್ರ ಮಗ ಹಾಗೂ ಅವ್ರ ಸಂಬಂಧಿಕರು ಹುಡುಕ್ತಾ ಇದ್ದಾರೆ. ಬೇಜಾರಾಗುತ್ತೆ, ಯಾಕಂದರೆ ತಂದೆ ಬುದ್ಧಿಮಾನ್ಯರಾಗಿದ್ದಾರೆ, ಮಗ ಕಣ್ಣೀರು ಇಟ್ಕೊಂಡು ನಾಗೇಶ್ ಅವರು ಹುಡುಕ್ತಾ ಇದ್ದಾರೆ. ಅದರಿಂದ ಅವರು ಸಿಕ್ಕಬೇಕು, ಅವ್ರ ತಂದೆ ಅವ್ರ ಮಗನಿಗೆ ಸಿಕ್ಕಬೇಕು. ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಫೋಟೋ, ಅವ್ರು ನನಗೆ ಎಲ್ಲಿ ಸಿಕ್ಕಿದ್ರು ಪೂರ್ಣ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಭಗವಂತ ನೋಡಿ, ಇಂಥ ಮಕ್ಕಳು ಇದ್ದಾರೆ, ತಂದೆನ ಹುಡಿಕೊಂಡು ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಎಷ್ಟೊಂದು ಜನ ತನ್ನ ತಂದೆಯನ್ನ ತಂದು ಬಿಟ್ಬಿಡ್ತಾರೆ. ಮಂಡ್ಯದವರಿಗೆ ಧನ್ಯವಾದಗಳು. ಯಾಕಂದರೆ ಶೇರ್ ಮಾಡಿದವರು, ಲೈಕ್ ಮಾಡಿದವರು, ಕಮೆಂಟ್ ಮಾಡಿದವರು, ಮುಖ್ಯವಾಗಿ ಅವರು ಶೇರ್ ಮಾಡದೆ ಹೋಗಿದ್ರೆ ಅವ್ರ ಮಗನಿಗೆ ಆ ವಿಡಿಯೋ ತಲುಪ್ತಾ ಇರಲಿಲ್ಲ. ಮಂಡ್ಯದ ಜನತೆ ಏನಂದರೆ, ವಿಷಯ ಗೊತ್ತಾಯಿದ್ರು ಕೂಡಲೇ 20 ಜನ ಬಂದಿದ್ದಾರೆ. ನಾನೇ ಆಶ್ಚರ್ಯ ಆಗೋಯ್ತು, ಏನು ಹಿಂಗೆ ಬಂದ್ಬಿಟ್ಟವರಲ್ಲ ಅಂತ. ಎಲ್ಲ ಹುಡುಕ್ತಾ ಇದ್ದೀವಿ. ದಯವಿಟ್ಟು ಫೋಟೋ ಹಾಕ್ತೀನಿ, ಆದಷ್ಟು ಶೇರ್ ಮಾಡಿ ಅವ್ರ ಮಗನಿಗೆ ಅವ್ರ ತಂದೆ ತಲುಪುವಂಥ ಕೆಲಸನ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ.